ದೇಶದಲ್ಲಿ ಆನ್ಲೈನ್ ಗೇಮಿಂಗ್ ಚಟುವಟಿಕೆಗಳನ್ನು ನಿಯಂತ್ರಿಸಲು ಕೇಂದ್ರ ಸರ್ಕಾರ ಆನ್ಲೈನ್ ಗೇಮಿಂಗ್ ಪ್ರಚಾರ ಮತ್ತು ನಿಯಂತ್ರಣ ಕಾಯ್ದೆ 2025 ಎಂದಿನಿಂದ ಜಾರಿಗೆ ತಂದಿದೆ. ಯುವ ಜನತೆ ಹಾಗೂ ಅಪ್ರಾಪ್ತರು ಗೇಮಿಂಗ್ನಲ್ಲಿ ಹಣ ಕಳೆದುಕೊಳ್ಳುವುದು, ಸಾಲದ ಬಲೆಗೆ ಬೀಳುವುದು ಮತ್ತು ಕೆಲ ಪ್ರಕರಣಗಳಲ್ಲಿ ಆತ್ಮಹತ್ಯೆಗೂ ಕಾರಣವಾಗಿರುವ ಹಿನ್ನೆಲೆ ಈ ಕಠಿಣ ನಿಯಮಗಳನ್ನು ಜಾರಿಗೆ ತರಲಾಗಿದೆ. ಹೊಸ ಕಾಯ್ದೆಯಡಿ ಆನ್ಲೈನ್ ಗೇಮ್ಗಳನ್ನು 3 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೆಯದಾಗಿ ಇ ಸ್ಪೋರ್ಟ್ಸ್ ಸಂಪೂರ್ಣ ಕಾನೂನುಬದ್ಧ, ಸ್ಕಿಲ್ ಗೇಮ್ಸ್ ಲೈಸೆನ್ಸ್ ಕಡ್ಡಾಯ, ಬೆಟ್ಟಿಂಗ್ ಗೇಮ್ಸ್ ಸಂಪೂರ್ಣ ನಿಷೇಧ ಮಾಡಲಾಗಿದೆ. ಆನ್ಲೈನ್ ಕ್ಯಾಸಿನೋ ಹಾಗೂ ಬೆಟ್ಟಿಂಗ್ ಆ್ಯಪ್ಗಳನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಲಾಗಿದ್ದು ಲೈಸೆನ್ಸ್ ಅನ್ನು ಕಡ್ಡಾಯ ಮಾಡಲಾಗಿದೆ. ಎಲ್ಲ ಆನ್ಲೈನ್ ಗೇಮಿಂಗ್ ಕಂಪನಿಗಳು ನ್ಯಾಷನಲ್ ಗೇಮಿಂಗ್ ಅಥಾರಿಟಿ ಮೂಲಕ ಲೈಸೆನ್ಸ್ ಪಡೆಯುವುದು ಕಡ್ಡಾಯವಾಗಿದೆ. ಡ್ರೀಮ್ 11, ಎಂಪಿಎಲ್, ವಿನ್ಝೋ ಸೇರಿದಂತೆ ಪ್ರಮುಖ ಕಂಪನಿಗಳು ಹೊಸ ಅನುಮತಿ ಪಡೆಯಬೇಕಾಗಿದೆ. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿಗೆ ದಿನಕ್ಕೆ ಗರಿಷ್ಠ 3 ಗಂಟೆ ಮಾತ್ರ ಅವಕಾಶ. ರಾತ್ರಿ 11ರಿಂದ ಬೆಳಿಗ್ಗೆ 6ರವರೆಗೆ ಆನ್ಲೈನ್ ಗೇಮಿಂಗ್ ಸಂಪೂರ್ಣ ನಿಷೇಧ ಮಾಡಲಾಗಿದೆ. ಮಕ್ಕಳಿಗೆ ಹಣ ಖರ್ಚು ಮಿತಿ ಹಾಗೂ ಪೋಷಕರ OTP ಕಡ್ಡಾಯ. ತಿಂಗಳಿಗೆ ಗರಿಷ್ಠ 10,000 ಮಿತಿ. ಹಣಕಾಸು ಮತ್ತು ತೆರಿಗೆ ನಿಯಮಗಳು. ಗೇಮಿಂಗ್ ಗೆಲುವಿನ ಮೇಲೆ 28% GST ಮುಂದುವರಿಯಲಿದೆ. 10,000ಕ್ಕಿಂತ ಹೆಚ್ಚಿನ ಗೆಲುವಿಗೆ 30% TDS ಕಡಿತ ಹಾಗೂ ಎಲ್ಲ ಹಣಕಾಸು ವ್ಯವಹಾರಗಳಿಗೆ ಆಧಾರ್ KYC ಕಡ್ಡಾಯವಾಗಿರಲಿದೆ. ನಿಯಮ ಉಲ್ಲಂಘಿಸಿದರೆ ದಂಡ ಕಡ್ಡಾಯ. ಕಂಪನಿಗಳಿಗೆ ಮೊದಲ ಬಾರಿ 1 ಕೋಟಿ ದಂಡ, ಮರು ಉಲ್ಲಂಘನೆಗೆ 5 ಕೋಟಿ ದಂಡ ಮತ್ತು ಸಿಇಒಗೆ 3 ವರ್ಷ ಜೈಲು. ನಿಷೇಧಿತ ಗೇಮ್ಗಳ ಜಾಹೀರಾತು ಮಾಡಿದ್ರೆ 50 ಲಕ್ಷ ದಂಡ ಮತ್ತು 1 ವರ್ಷ ಬ್ಯಾನ್. ಬಳಕೆದಾರರು ನಿಷೇಧಿತ ಗೇಮ್ ಆಡಿದ್ರೆ 10,000 ದಂಡ ಮತ್ತು ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದು. ಬೆಂಗಳೂರು ಸೇರಿದಂತೆ ದೇಶದ ಪ್ರಮುಖ ನಗರಗಳಲ್ಲಿ 200ಕ್ಕೂ ಹೆಚ್ಚು ಗೇಮಿಂಗ್ ಕಂಪನಿಗಳು ಕಾರ್ಯನಿರ್ವಹಿಸುತ್ತಿದೆ. ಹೊಸ ನಿಯಮಗಳ ಹಿನ್ನೆಲೆಯಲ್ಲಿ ಮೇ 1ರೊಳಗೆ ಲೈಸೆನ್ಸ್ ಅರ್ಜಿ ಸಲ್ಲಿಸುವುದು ಕಡ್ಡಾಯವಾಗಿದೆ. VPN ಬಳಸಿ ನಿಷೇಧಿತ ಗೇಮ್ ಆಡಿದ್ರೂ ಸೈಬರ್ ಕ್ರೈಂ ಪೊಲೀಸರು ಟ್ರ್ಯಾಕ್ ಮಾಡುವ ವ್ಯವಸ್ಥೆ ಜಾರಿಗೆ ಬಂದಿದೆ. ಎಲ್ಲಾ ಗೇಮಿಂಗ್ ಪ್ಲಾಟ್ಫಾರ್ಮ್ಗಳಿಗೆ ನೋಂದಣಿ ಮತ್ತು ಡಿಜಿಟಲ್ ಪ್ರಮಾಣ ಪತ್ರ ಕಡ್ಡಾಯವಾಗಿದೆ. ದೂರು ಪರಿಹಾರ ವ್ಯವಸ್ಥೆ ಗಮನದಲ್ಲಿಟ್ಟುಕೊಂಡು ಯಾವುದೇ ದೂರುಗಳಿದ್ದರೂ ಬಳಕೆದಾರರು ಮೊದಲು ಕಂಪನಿಗೆ ದೂರು ನೀಡಬೇಕು. ಅಲ್ಲಿ ಪರಿಹಾರ ಸಿಗದಿದ್ದರೆ ಪ್ರಾಧಿಕಾರ ಮತ್ತು ಮೇಟ್ವೈ ಕಾರ್ಯದರ್ಶಿಗೆ ಮೇಲ್ಮನವಿ ಸಲ್ಲಿಸಬೇಕು. ದೂರುಗಳನ್ನು 30 ದಿನಗಳಲ್ಲಿ ಪರಿಹರಿಸುವ ವ್ಯವಸ್ಥೆ ಮಾಡಲಾಗಿದೆ. ಒಟ್ಟಾರೆ ಹೊಸ ಕಾಯ್ದೆ ಆನ್ಲೈನ್ ಗೇಮಿಂಗ್ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗಲಿದೆ ಎಂದು ನಿರೀಕ್ಷಿಸಲಾಗಿದೆ. ಯುವಜನರ ರಕ್ಷಣೆ ಹಾಗೂ ಹಣಕಾಸು ಶಿಸ್ತು ಕಾಪಾಡುವುದು ಸರ್ಕಾರದ ಪ್ರಮುಖ ಉದ್ದೇಶವಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.